ಗುಡ್ ಮಾರ್ನಿಂಗ್. ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗೆ ಆಕಾಂಕ್ಷಿಗಳಾಗಿರುವ ನನ್ನ ಪ್ರೀತಿಯ PSI ಮಿಷನ್ ಎಕ್ಸ್ ಸೀರೀಸ್ ವಿದ್ಯಾರ್ಥಿಗಳಿಗೆ ಸ್ವಾಗತ. ನಿಮಗೊಂದು ಸಿಹಿ ಸುದ್ದಿ, ನೋಟಿಫಿಕೇಷನ್ಸ್ ಇಲ್ಲ ಸರ್, ಏನು ಮಾಡಬೇಕು ಅಂತ ಕೇಳ್ತಾ ಇದ್ರಿ. ಇದೊಂದು ಅದ್ಭುತ ಅವಕಾಶ ಅಂತ ಹೇಳ್ಬೋದು. ಏಕೆ ಅಂತಂದರೆ ಇಂಥ ಅವಕಾಶಗಳು ಮತ್ತೆ ಸಿಗಲ್ಲ. ಏಕೆಂದರೆ ಇಂಟೆಲಿಜೆನ್ಸ್ ಬ್ಯೂರೋ, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್, ಏನು ಗುಪ್ತಚರ ಇಲಾಖೆ ಅಂತ ಏನು ಕರೀತಾರೆ, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್, ಗೃಹ ಆಡಳಿತ ಇಲಾಖೆ, ಕೇಂದ್ರ ಸರ್ಕಾರದ ಇಂಡಿಯಾ ಗೌರ್ಮೆಂಟಲ್ಲಿ ಏನು ನೋಟಿಫಿಕೇಷನ್ಸ್ ಇದೆ, ತುಂಬ ಒಳ್ಳೆಯ ಜಾಬು. 90,000ದಿಂದ ಹಿಡಿದು ಏನಾಯ್ತಾ 1,00,000ವರೆಗೂ ಸ್ಯಾಲ್ರಿ ಬರುತ್ತೆ ನಿಮಗೆ. ತುಂಬ ಒಳ್ಳೆ ಜಾಬು. ಇವನ್ PSIಗಿನ ಒಳ್ಳೆ ಜಾಬ್ ಇದು. ಇಂಟೆಲಿಜೆನ್ಸ್ ಆಫೀಸರ್ ಗ್ರೇಡ್ 2 ಗೊತ್ತಾಗ್ತಿದೆಯಾ. ಎಕ್ಸಾಮಿನೇಷನ್ 2025 ಕಾಲ್ ಮಾಡಿದ್ದಾರೆ. ಇದನ್ನು SSCಯಿಂದ ಕಾಲ್ ಮಾಡ್ತಾ ಇರಬೇಕಿತ್ತು, ಆದರೆ ಬಟ್ ಈಗ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸಿಂದ ಕಾಲ್ ಮಾಡ್ತಾರೆ. ತುಂಬ ಚೆನ್ನಾಗಿರೋ ಪೋಸ್ಟು. ಯಾಕೆಂದರೆ ನಾನು ಈ ಒಂದು ಇಂಟೆಲಿಜೆನ್ಸ್ ಆಫೀಸರ್ಸ್ಗಳ ಜೊತೆ ವರ್ಕ್ ಮಾಡಿದ್ದೀನಿ, ಸೆಂಟ್ರಲ್ ಆಫೀಸರ್ಸ್ಗಳ ಜೊತೆ ವರ್ಕ್ ಮಾಡಿದ್ದೀನಿ, ಮತ್ತು ನಮ್ಮನ್ನು ಸಹ ನಾನು ಕೆಲವು ಟ್ರೈನಿಂಗ್ ಎಲ್ಲ ಹೋಗಿದ್ದೀನಿ. ಅಲ್ಲಿ ನಮಗೆ ನೋಡಿರೋ ಪ್ರಕಾರ ತುಂಬ ಅದ್ಭುತವಾದ ಜಾಬು. ಕರ್ನಾಟಕ ಸೇರಿದಂತೆ ಬೇರೆ ಬೇರೆ ರಾಜ್ಯಗಳಲ್ಲಿ ಕೆಲಸ ಮಾಡೋ ಅವಕಾಶ ಸಿಗುತ್ತೆ. ಮತ್ತು ಇವನ್ ಬೇರೆ ಬೇರೆ ಎಂಬಸಿಗಳಲ್ಲಿ, ಬೇರೆ ಬೇರೆ ದೇಶಗಳ ಎಂಬಸಿಗಳಲ್ಲೂ ಸಹ ನಿಮಗೆ ಕೆಲಸ ಮಾಡೋ ಒಂದು ಆಪರ್ಚುನಿಟಿ ಇದೆ. ತುಂಬ ಒಂಥರ ಈ ಡಿಟೆಕ್ಟಿವ್ ಜಾಬ್ ಥರ ಇಂಟೆಲಿಜೆನ್ಸ್ ಕಲೆಕ್ಟ್ ಮಾಡೋದು, ನಮಗೆ ಆಂತರಿಕ ಭದ್ರತೆ, ಏನು ಇಂಟರ್ನಲ್ ಸೆಕ್ಯೂರಿಟಿ ಅಂತಾರಲ್ಲ, ಆಂತರಿಕ ಭದ್ರತೆ ರಿಲೇಟೆಡ್ಡು ಈ ಒಂದು ಜಾಬ್ ಇದೆ. ತುಂಬ ಈಸಿ ಜಾಬು. ಯಾಕೆಂತಂದರೆ ತುಂಬ ದಿನಗಳ ನಂತರದ ಕಾಲ ಆಗಿದೆ. ಅದು ಎಷ್ಟು ಒಟ್ಟು 3,717 ಪೋಸ್ಟು. ನಮ್ಮ ಕರ್ನಾಟಕದಲ್ಲೂ ಸಹ ಎಕ್ಸಾಮ್ ಸೆಂಟರ್ಗಳಿದೆ. ಹುಬ್ಳಿ, ಧಾರವಾಡ ಮತ್ತು ಮೈಸೂರು, ಬೆಂಗಳೂರುಗಳಲ್ಲೂ ಸಹ ಎಕ್ಸಾಮ್ ಸೆಂಟರ್ಗಳಿದೆ. ಬಟ್ ಏನಂತಂದರೆ ಒಳ್ಳೆ ಅದ್ಭುತವಾದ ಜಾಬು ಇದು. ಯಾರ್ಯಾರು PSI ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾ ಇದ್ದೀರಾ, ದಯವಿಟ್ಟು ಅಪ್ಲೈ ಮಾಡಿ. ಯಾಕೆ ಅಂತಂದರೆ ಇದು ಸೇಮ್ PSI ಸಿಲೆಬಸ್ಸು, ಅದಕ್ಕಿಂತ ಈಸಿ ಇರುತ್ತೆ. ಯಾಕೆ ಅಂತ ಕೇಳಿದರೆ ಫೇಸ್ 1, ಫೇಸ್ 2 ಅಂತ ಇರುತ್ತೆ, ಟೈರ್ 1, ಟೈರ್ 2 ಅಂತ ಇರುತ್ತೆ. ಫಸ್ಟ್ ಟೈರಲ್ಲಿ ನಿಮ್ಗೆ ಎಕ್ಸಾಮ್ಸ್ ಇರುತ್ತೆ, ಆಮೇಲೆ ಇಂಟರ್ವ್ಯೂ ಇರುತ್ತೆ, ಆಮೇಲೆ ನಿಮ್ಮ ವೆರಿಫಿಕೇಷನ್ಸ್, ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ, ನಿಮಗೆ ಆರ್ಡರ್ ಕಾಪಿ ಕೊಡ್ತಾರೆ. ತುಂಬ ಚೆನ್ನಾಗಿದೆ. ಮತ್ತು ನಿಮ್ಮ ಏನು ಈ ಫಿಲಮ್ಸ್ಗಳೆಲ್ಲ ನೋಡ್ತಿರಲ್ಲ, ಈ ಡಿಟೆಕ್ಟಿವು ಮತ್ತು ಇಂಟೆಲಿಜೆನ್ಸ್ ಕಲೆಕ್ಟ್ ಮಾಡೋದು, ಯೂನಿಫಾರ್ಮ್ ಇರಲ್ಲ, ಮಫ್ತಿ ಇರುತ್ತೆ, ಒಳ್ಳೆ ತುಂಬ ಚೆನ್ನಾಗಿರುತ್ತೆ. ಅದು ಹೇಳೋಕ್ಕೆ ನನಗೆ ಖುಷಿ ಆಗ್ತಾಯಿದೆ, ಗೊತ್ತಾಗ್ತಿದೆ. ಅಂದರೆ ಕ್ಲಾಸಿಫಿಕೇಷನ್ ಯಾವ ರೀತಿ ಇದೆ ಅಂತಂದರೆ ಸೆಂಟ್ರಲ್ ಸರ್ವಿಸ್ ಹೋಗುತ್ತೆ, ಗ್ರೂಪ್ C ಬರುತ್ತೆ, ನಾನ್ ಗೆಜೆಟೆಡು ಮತ್ತು ನಾನ್ ಮಿನಿಸ್ಟ್ರಿಯಲ್ಲು. ಲೆವೆಲ್ಲು 44,000ದಿಂದ 1,42,000ವರೆಗೂ ನಿಮ್ಮ ಪೇ ಸ್ಕಿಲ್ ಮೆಟ್ರಿಕ್ಸ್ ಇರುತ್ತೆ. ಮತ್ತು ಎಲ್ಲ ಅಲವೆನ್ಸು ಸಿಗುತ್ತೆ ನಿಮಗೆ. ಸ್ಪೆಷಲ್ ಅಲವೆನ್ಸು 20% ಆಫ್ ದಿ ಸೆಕ್ಯೂರಿಟಿ ಅಲವೆನ್ಸ್ ಅಂತ ಸಿಗುತ್ತೆ. ಯಾಕೆಂದರೆ ನೀವು ಸ್ಪೆಷಲ್ ಆಫೀಸರ್ ಆಗಿ ಕೆಲಸ ಮಾಡೋದ್ರಿಂದ ಕೆಲವು ನಿಮಗೆ ರಿಸ್ಕ್ ಇರುತ್ತೆ ಸ್ವಲ್ಪ. ಯಾಕೆಂದರೆ ಇಂಟೆಲಿಜೆನ್ಸ್ ಕಲೆಕ್ಟ್ ಮಾಡೋಕ್ಕೆ ಕೆಲವು ರಿಸ್ಕ್ ಇರುತ್ತೆ. ಆ ರಿಸ್ಕ್ಗೋಸ್ಕರ 20% ಆಫ್ ದಿ ಬೇಸಿಕ್ ಪೇಗೆ ಅಡಿಷನ್ ಮಾಡಿ ಗೌರ್ಮೆಂಟ್ ಅಲವೆನ್ಸ್ ಕೊಡ್ತಾರೆ. ಮತ್ತು ಕ್ಯಾಶ್ ಕಂಪೋಸಿಷನ್ ಇರುತ್ತೆ. ಮತ್ತು ನಿಮ್ಮಲ್ಲಿ ಹಾಲಿಡೇ ಈಗ ಒಂದು 30 ಡೇಸ್ಗೆ ನೀವು ಎಕ್ಸ್ಟ್ರಾ ಸ್ಯಾಲ್ರಿ, 1 ಮಂತ್ ಎಕ್ಸ್ಟ್ರಾ ಸ್ಯಾಲ್ರಿ ಅಂದರೆ ನಿಮಗೆ 12 ಎಲ್ಲ ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ 12 ತಿಂಗಳು ಸ್ಯಾಲ್ರಿ ತಗೊಂಡ್ರೆ, ನೀವೇನು ಮಾಡ್ತೀವಿ, ಪೊಲೀಸಲ್ಲೂ 12 ತಿಂಗಳು ಸ್ಯಾಲ್ರಿ ಪ್ಲಸ್ ಜೊತೆ 1 ಮಂತ್ ಎಕ್ಸ್ಟ್ರಾ ಸ್ಯಾಲ್ರಿ ಥರ ಇಲ್ಲೂ ಸಹ 12 ತಿಂಗಳು ಪ್ಲಸ್ 1 ತಿಂಗಳು ಎಕ್ಸ್ಟ್ರಾ ಸ್ಯಾಲ್ರಿ ನಿಮಗೆ ಸಿಗುತ್ತೆ. ತುಂಬ ಚೆನ್ನಾಗಿದೆ. ಇದು ಅನ್ರಿಸರ್ವ್ಡು 1,537 ಪೋಸ್ಟು, EWSಗೆ 442, OBSಗೆ 946, SC/STಗೆ ಸೇರಿ 566 576 ಪೋಸ್ಟ್ ಇದೆ. ಗೊತ್ತಾಯ್ತು. ಎನಿ ಡಿಗ್ರಿ ನೀವು ಯು ಕ್ಯಾನ್ ಅಪ್ಲೈ. ಗೊತ್ತಾಗ್ತದೆ. ಎನಿ ಡಿಗ್ರಿ ಯಾವುದೇ ಬ್ರಾಂಚ್ ಇರ್ಬೋದು, ನೀವು ಅಪ್ಲೈ ಮಾಡ್ಬೋದು. ಗೊತ್ತಾಯ್ತು. ಹಂಗಾಗಿ ನಮ್ಮ PSI ಮಿಷನ್ ಎಕ್ಸ್ ಸೀರೀಸ್ಗೆ ಓದ್ತಿರೋ ಎಲ್ಲ ವಿದ್ಯಾರ್ಥಿಗಳು ದಯವಿಟ್ಟು ಇದನ್ನು ಅಪ್ಲೈ ಮಾಡಿ. ಇಂಗ್ಲೀಷಲ್ಲಿದೆ ಎಕ್ಸಾಮ್ಸು ಅಂತ ನೀವು ಭಯ ಪಡಬೇಡಿ. ನಾನು ಏನು ಕೊಟ್ಟಿರೋ ಎಸ್ಸೆ, ಟ್ರಾನ್ಸ್ಲೇಷನ್, ಪ್ರೆಸ್ ರೈಟಿಂಗ್ ಏನಿದೆ ಅದನ್ನು ಕಲ್ತ್ಕೊಂಡು ಈ ಇಂಗ್ಲೀಷಲ್ಲಿ ಬರೀರಿ ಅಷ್ಟೇ. ಎಸ್ಸೆನ ತಲೆ ಕೆಡಿಸ್ಕೋಬೇಡಿ, ತುಂಬ ಈಸಿ ಇದೆ, ನೀವು ಬರೀರಿ. ನಾಲೆಡ್ಜ್ ಇದ್ದರೆ ಸಾಕು, ಆರಾಮ್ಸೆ ಬರಿಬೋದು. ಏನು ಗೊತ್ತಾ, ಇನ್ನೊಂದು ಯಾರ್ಯಾರು PSIಗೆ ಬರ್ತಾರೆ ಅದೇ ಅವ್ರಿಗೆ ಇದು ತುಂಬ ಈಸಿಯಾಗಿ ಕ್ರ್ಯಾಕ್ ಮಾಡ್ಬೋದು. ಗೊತ್ತಿದೆ. ಕಂಪ್ಯೂಟರ್ ನಾಲೆಡ್ಜ್ ಇರಬೇಕು. ಸರ್ಟಿಫಿಕೇಟ್ ಹೆಂಗೆ ಕೇಳಿಲ್ಲ ಅವ್ರು ಮಾಡ್ಬೋದು. ಮತ್ತು 18ರಿಂದ 27 ವರ್ಷದವರೆಗೂ ನೀವು ಬೇಕಾದ್ರೆ ಅಪ್ಲೈ ಮಾಡ್ಬೋದು. ಗೊತ್ತಾಗ್ತಿದೆ. ಇದರಲ್ಲಿ ನಿಮಗೆ ಡೀಟೇಲ್ ನೋಟಿಫಿಕೇಷನ್ಸ್ ಇದೆ, ನಾನು ಜಾಸ್ತಿ ಹೇಳಕ್ಕೆ ಹೋಗಲ್ಲ. ಏನೇನಿದೆ ಓದ್ಕೊಳ್ಳಿ. OBC ಸರ್ಟಿಫಿಕೇಟ್ ಮತ್ತು SC/ST ಸರ್ಟಿಫಿಕೇಟ್ ಇಂಗ್ಲೀಷಲ್ಲಿ ಮಾಡಿಸ್ಕೊಳ್ಳಿ. ಗೊತ್ತಾಗ್ತಿದೆ. ಇದ್ರದ್ದು ನೋಟಿಫಿಕೇಷನ್ ಓದಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಅದನ್ನು ಅರ್ಥ ಮಾಡ್ಕೊಳ್ಳಿ. ಓದಿ. ಇದ್ರಲ್ಲಿ ತುಂಬ ಹೇಳಕ್ಕೆ ಹೋದರೆ ಹೋಗ್ಬಿಡುತ್ತೆ. ಮತ್ತು ನಿಮಗೆ ಇನ್ನೇನು ಹೇಳಬೇಕು ಅಂತಂದರೆ ನೋಡಿ, ಇದೇ ಎಕ್ಸಾಮ್ ಪ್ಯಾಟರ್ನ್. ಎಕ್ಸಾಮಿನೇಷನ್ ಸ್ಕೀಮ್ ಆಫ್ ಎಕ್ಸಾಮಿನೇಷನ್ ಹೆಂಗಿದೆ ಅಂದರೆ, ಟೈರ್ 1ನಲ್ಲಿ ಏನಿರುತ್ತೆ ನಿಮಗೆ ಅಬ್ಜೆಕ್ಟಿವ್ 100 ಅಬ್ಜೆಕ್ಟಿವ್ ಕ್ವಶನ್ಸ್ ಇರುತ್ತೆ. MCQ ಇರುತ್ತೆ, ಡಿವೈಡೆಡ್ ಇಂಟು 5 ಪಾರ್ಟ್ಸ್ ಕಂಟೈನಿಂಗ್ 20 ಕ್ವಶನ್ಸ್ ಫಾರ್ ಈಚ್ ಇರುತ್ತೆ. 1 ಮಾರ್ಕ್ಸ್ ಇರುತ್ತೆ. ಅದರಲ್ಲಿ ಕರೆಂಟ್ ಅಫೇರ್ಸು 20 ಮಾರ್ಕ್ಸ್ ಇರುತ್ತೆ, ಜನರಲ್ ಸ್ಟಡೀಸು 20 ಮಾರ್ಕ್ಸ್ ಇರುತ್ತೆ, ನ್ಯೂಮರಿಕಲ್ ಆಕ್ಟಿವಿಟಿ 20 ಇರುತ್ತೆ, ರೀಸನಿಂಗು 20 ಮಾರ್ಕ್ಸ್ ಇರುತ್ತೆ, ಇಂಗ್ಲೀಷು 20 ಮಾರ್ಕ್ಸ್ ಇರುತ್ತೆ. ಒಟ್ಟು 100 ಮಾರ್ಕ್ಸ್ಗೆ ನಿಮಗೆ ಒಂದು ಎಕ್ಸಾಮ್ ನಡೆಯುತ್ತೆ. 1 ಅವರ್ ಎಕ್ಸಾಮ್ ಇರುತ್ತೆ. ಗೊತ್ತಾಯ್ತು. ಇದು ಏನು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್, CBT ಅಂತ ಕರೀತಾರೆ, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಂತ ಕರೀತಾರೆ. 100 ಮಾರ್ಕ್ಸ್ ಎಕ್ಸಾಮ್ ತುಂಬ ಈಸಿ ಇರುತ್ತೆ, ಆರಾಮ್ಸೆ ಮಾಡ್ಬೋದು. ಇದರಲ್ಲಿ ನಿಮಗೆ ನೆಗೆಟಿವ್ ಇರುತ್ತೆ, 1/4 ನೆಗೆಟಿವ್ ಇರುತ್ತೆ. ಆಮೇಲೆ ನೆಕ್ಸ್ಟ್ ಟೈರ್ 2 ಇದರಲ್ಲಿ ಡಿಸ್ಕ್ರಿಪ್ಟಿವ್, ಏನು PSI ನೀವು ಬರೀತಿರಲ್ಲ 50 ಮಾರ್ಕ್ಸ್. ಗೊತ್ತಾಯ್ತಾ. ಟೈರ್ 2ನಲ್ಲಿ PSI ಇರುತ್ತೆ. ಏನು ಪೇಪರ್ 1 ಬರೀತಿರಲ್ಲ ಸೇಮ್ ಅದೇ. ಇಂಗ್ಲೀಷ್ ಕಂಪ್ರಿಹೆನ್ಷನ್ 10 ಮಾರ್ಕ್ಸ್ ಇರುತ್ತೆ, ಮತ್ತು ಎಸ್ಸೆ ರೈಟಿಂಗ್ 20 ಮಾರ್ಕ್ಸ್ ಇರುತ್ತೆ, ಮತ್ತು ಲಾಂಗ್ ಟೈಪ್ ಆನ್ಸರ್ಸು 2 ಕ್ವಶನ್ಸು 10 ಮಾರ್ಕ್ಸ್ ಇರುತ್ತೆ. ಹಾಗಾಗಿ ಸೋಷಿಯಲ್ ಇಶ್ಯೂಸ್ ಮೇಲೆ ಕ್ವಶನ್ಸು ಅಥವಾ ಕರೆಂಟ್ ಅಫೇರ್ಸ್ ಮೇಲೆ ಅದು ಕ್ವಶನ್ಸ್ ಇರುತ್ತೆ. ತುಂಬ ಈಸಿಯಾಗಿರುತ್ತೆ. ನೆಕ್ಸ್ಟ್ ಟೈರ್ 3ನಲ್ಲಿ ಇಂಟರ್ವ್ಯೂ ಇರುತ್ತೆ, ಅದು ಸಹ 100
ಮಾರ್ಕ್ಸ್ ಇರುತ್ತೆ. ಒಟ್ಟು ಟೋಟಲ್ ನಿಮ್ಮದು ಮಾಡಿದಾಗ ನಿಮ್ಮನ್ನು ಏನು ಮಾಡ್ತಾರೆ, ಸೆಲೆಕ್ಟ್ ಮಾಡ್ತಾರೆ. ಮತ್ತು ಎಕ್ಸಾಮ್ಸ್ ಎಲ್ಲೆಲ್ಲಿ ಇರುತ್ತೆ ಅಂತ ನೀವು ನೋಡಿದ್ರೆ ಕರ್ನಾಟಕದಲ್ಲಿ ಬೆಳಗಾವಿ ಇರುತ್ತೆ, ಬೆಂಗಳೂರು ಇರುತ್ತೆ, ಹುಬ್ಳಿ ಇರುತ್ತೆ, ಮಂಗಳೂರು ಇರುತ್ತೆ, ಮೈಸೂರು ಇರುತ್ತೆ, ಶಿವಮೊಗ್ಗ ಇರುತ್ತೆ. ಇಲ್ಲೆಲ್ಲ ಸಹ ಎಕ್ಸಾಮ್ಸ್ಗಳು ನಡೆಯುತ್ತೆ. ಗೊತ್ತಾಗ್ತದೆ, ನೀವು ಈಸಿಯಾಗಿ ಅಪ್ಲೈ ಮಾಡ್ಬೋದು ಮತ್ತು ಎಕ್ಸಾಮ್ಸ್ ಅಟೆಂಡ್ ಮಾಡ್ಬೋದು. ತುಂಬ ಈಸಿ ಇರುತ್ತೆ ಕಂಡ್ರು. ನಾನು ಎಕ್ಸಾಮ್ ಬರ್ತಿದ್ದೆ, ಇದು 4-5 ವರ್ಷದ ಕಡೆ ಕಾಲ ಆಗ್ತಾ ಇತ್ತು. ನೀವು ಈಗ ಈ PSI ಪ್ರಿಪರೇಷನ್ ಆಗ್ತಿರೋರು ಹೆಂಗೂ ನೋಟಿಫಿಕೇಷನ್ ಇಲ್ಲ ಅಂತೀರಾ, ಈ ಎಕ್ಸಾಮ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಯಾಕೆಂದರೆ ಏನು ನಿಮಗೆ ಈಸಿ PSI ಪೇಪರ್ 1 ರೆಡಿ ಆಗಿದ್ದೀರಾ ಆಲ್ರೆಡಿ. ಎಸ್ಸೆ ಬರೆಯೋಕೆ ಬರ್ತದೆ, ಕನ್ನಡದಲ್ಲಿ ಬರೀತಿದ್ರೆ ಈಗ ಸ್ವಲ್ಪ ಇಂಗ್ಲೀಷಲ್ಲಿ ಬರಬೇಕು, ಏನು ತೊಂದರೆ ಇಲ್ಲ. ಇಂಗ್ಲೀಷಲ್ಲಿ ಸ್ವಲ್ಪ ಕಲಿಬೇಕು. ಇಲ್ಲಾಂತಂದರೆ ಈಗ ನೀವು ಸೆಲೆಕ್ಟ್ ಆಗಬೇಕು ಅಂತ ಈಗ ಆಲ್ರೆಡಿ ಇಂಗ್ಲೀಷಲ್ಲಿ ಬರೀತಿರೋರಿಗೆ ಈಸಿ ಆಗಿಬಿಡುತ್ತೆ. ನೀವೇನಾದ್ರು ಕನ್ನಡದಲ್ಲಿ ಎಸ್ಸೆ ಬರಿತೀನಿ ಅಂತಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಈಗ ಒಂದು 20 ಡೇಸ್ ಪ್ರಾಕ್ಟೀಸ್ ಮಾಡಿದ್ರು ನೀವು ಸಹ ಇದನ್ನು ಕ್ರ್ಯಾಕ್ ಮಾಡ್ಬೋದು. ಯಾವಾಗ ನಿಮಗೆ ಇಂಗ್ಲೀಷ್ ಇಂಪ್ರೂವ್ಮೆಂಟ್ ಆಗುತ್ತೆ ಮತ್ತು ನಿಮ್ಮ ಎಸ್ಸೆ ರೈಟಿಂಗು ಸಹ ಇಂಪ್ರೂವ್ಮೆಂಟ್. ಏನು ಪ್ಯಾಟ್ರನ್ ಎಲ್ಲ ಸೇಮ್, ಇಂಟ್ರೊಡಕ್ಷನು, ಕನ್ಕ್ಲೂಷನು ಮತ್ತು ಬಾಡಿ ಆಫ್ ದಿ ಎಸ್ಸೆ ಎಲ್ಲ ಸೇಮ್. ಬಟ್ ಆದರೆ ಲ್ಯಾಂಗ್ವೇಜ್ ಮಾತ್ರ, ಬರೀ ಲ್ಯಾಂಗ್ವೇಜ್ ಮಾತ್ರ ಚೇಂಜ್ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ. ಚೆನ್ನಾಗಿದೆ. ಸೆಲೆಕ್ಷನ್ ಆಫ್ ಕ್ಯಾಂಡಿಡೇಟ್ಸು ಟೈರ್ 1ಅಲ್ಲಿ ಏನಾಗುತ್ತೆ, ನಿಮ್ಗೆ ಎಕ್ಸಾಮ್ಸ್ ನಡೆಯುತ್ತೆ. ಅದಕ್ಕೆ 1:10 ತೊಗೊತಾರೆ. ಗೊತ್ತಾಯ್ತಾ, 1:10 ತೊಗೊತಾರೆ. ನೆಕ್ಸ್ಟ್ ಅದರಲ್ಲಿ ಏನು ಮಾಡ್ತಾರೆ, ಟೈರ್ 2ನಲ್ಲಿ 1:5 ತೊಗೊತಾರೆ. ಆಮೇಲೆ ಇಂಟರ್ವ್ಯೂನಲ್ಲಿ 1:3 ಥರ ಮಾಡಿಬಿಟ್ಟು ನಿಮ್ಮನ್ನು ಏನು ಮಾಡ್ತಾರೆ, ಸೆಲೆಕ್ಷನ್ ಮಾಡ್ತಾರೆ. ಗೊತ್ತಾಗ್ತಿದೆಯಾ? ಹಾಗಾಗಿ ನೀವು 33% ಆಫ್ ದಿ ಮಾರ್ಕ್ಸ್ನ ಸ್ಕೋರ್ ಮಾಡಲೇಬೇಕು, ಮಿನಿಮಮ್ ಮಾರ್ಕ್ಸ್ನ ಟೈರ್ 1, ಟೈರ್ 2ನಲ್ಲಿ. ಗೊತ್ತಾಗ್ತಿದೆಯಾ? ಹಾಗಾಗಿ ಇದು ನಿಮ್ಮ ಇರುತ್ತೆ. ಮತ್ತು ಆಮೇಲೆ ಕ್ಯಾರೆಕ್ಟರ್ ಆ್ಯಂಟಿನೇಷನ್ಟು ಮತ್ತು ಮೆಡಿಕಲ್ ಎಕ್ಸಾಮಿನೇಷನ್ನ ಕಂಡಕ್ಟ್ ಮಾಡ್ತಾರೆ. ಅದು ಈಸಿ, ಅದೇನು ಈಸಿ ಇರುತ್ತೆ, ಅದೆಲ್ಲ ತಲೆ ಕೆಡಿಸ್ಕೋಬೇಡಿ. ಫಸ್ಟು ಟೈರ್ 1, ಟೈರ್ 2 ಎಕ್ಸಾಮ್ಸ್ನ ಪಾಸ್ ಮಾಡಿ. ತುಂಬ ಈಸಿ ಇರುತ್ತೆ. ಆಮೇಲೆ ನಿಮಗೆ ವೆಬ್ಸೈಟಿಗೆ ಇವತ್ತಿಂದ ಅಪ್ಲಿಕೇಶನ್ ಸ್ಟಾರ್ಟ್, 19ನೇ ತಾರೀಕಿಂದ ಅಪ್ಲಿಕೇಶನ್ ಸ್ಟಾರ್ಟ್. ಅಪ್ಲಿಕೇಶನ್ ಅಪ್ಲೈ ಮಾಡಿ. ಗೊತ್ತಾಗ್ತದೆ. ರೆಸೊಲ್ಯೂಷನ್ ಕೇಸಸ್ಸು ನಿಮ್ಗೆ ಅದು ಏನು ಅದು ಯಾವ ಥರ ಸೆಲೆಕ್ಷನ್ ಮಾಡ್ತಾರೆ ಅನ್ನೋದನ್ನ ಇಲ್ಲಿ ನಿಮಗೆ ಏನು ಮಾಡ್ತಾರೆ, ಇಲ್ಲಿ ಕೊಟ್ಟಿದ್ದಾರೆ ಅಷ್ಟೇ. ಈ ಡೀಟೇಲ್ ನಿಮ್ಗೆ ಅಪ್ಲಿಕೇಶನ್ ಕೊಡ್ತೀನಿ ನೋಡಲಿ. www.mha.divo.in ನೀವು ಹೋಗಿ ಅಪ್ಲೈ ಮಾಡ್ಬೋದು, ಅಥವಾ www.ncs.org ಅನ್ನೋದು ಅಪ್ಲಿಕೇಶನ್ ಏನು ಮಾಡೋದು ಇಲ್ಲಿ ನೋಡಿ. 19ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ. ಕ್ಲೋಸಿಂಗ್ ಡೇಟು 10/8/2025ಕ್ಕೆ 12 ಗಂಟೆ ಕ್ಲೋಸ್ ಆಗುತ್ತೆ. ಬ್ಯಾಂಕಿಂಗ್ ಅವರ್ಸು ಅದು ನಿಮ್ಮದು SBIನಲ್ಲಿ ಚಾನಲ್ ಕಟ್ಟಿ ಅದನ್ನು ಅಪ್ಲೈ ಮಾಡಬೇಕು. ಮಾಡಿ ಜನರಲ್ ಇನ್ಸ್ಟ್ರಕ್ಷನ್ ಓದ್ಕೊಳ್ಳಿ. ನಿಮಗೆ ಏನು ಅದರ ಹೆಂಗೆ ಅಪ್ಲಿಕೇಶನ್ ಹಾಕೋದು ಅನ್ನೋದ್ರ ಬಗ್ಗೆ ಡೀಟೇಲಾಗಿ ಕೊಟ್ಟಿದ್ದಾರೆ. ಗೊತ್ತಾಯ್ತಾ? ಹೌ ಟು ಅಪ್ಲೈ. ನಿಮ್ಗೆ ಏನಾದರೂ ಇನ್ನೂ ಹೆಚ್ಚಿಗೆ ಡೀಟೇಲ್ಸ್ ಬೇಕು ಅಂದರೆ ಬನ್ನಿ, ನನ್ನ ಏನು ಮಾಡಿ ಕಾಂಟ್ಯಾಕ್ಟ್ ಮಾಡಿ, ಡೈರೆಕ್ಟಾಗಿ ಮೀಟ್ ಮಾಡಿ. ನಾನು ಐ ವಿಲ್ ಎಕ್ಸ್ಪ್ಲೈನ್ ಹೌ ಟು ಕ್ರ್ಯಾಕ್ ದಿಸ್ ಎಕ್ಸಾಮ್ ಅಂತ ಅಂದ್ಬಿಟ್ಟು. ಆಮೇಲೆ ಏನು ಆಲ್ ಕ್ಯಾಂಡಿಡೇಟ್ಸ್ಗೆ 550 ರೂಪಾಯಿ ಇರುತ್ತೆ, ಮತ್ತು ಮೇಲ್ ಕ್ಯಾಂಡಿಡೇಟ್ಸ್ಗೆ 100, ಅನ್ರಿಸರ್ವ್ಡು ಮತ್ತು EWS ಮತ್ತು OBC ಕ್ಯಾಟಗರಿಗೆ ಒಟ್ಟು 650 ರೂಪಾಯಿ ಫೀಸ್ ಇರುತ್ತೆ. ಮತ್ತು ಆಲ್ ಕ್ಯಾಂಡಿಡೇಟ್ಸ್ ಜೊತೆಗೆ 100 ರೂಪೀಸ್ ಕಟ್ಟಬೇಕಾಗುತ್ತೆ. 650 ರೂಪಾಯಿ ಫೀಸ್ ಇರುತ್ತೆ ಅಂದ್ಕೊಳ್ಳಿ. ಗೊತ್ತಾಗ್ತಿದೆ? ಮೋಡ್ ಆಫ್ ಪೇಮೆಂಟು ನೀವು ಬೇಕಾದ್ರೆ ಚಲನ್ ಕಟ್ಟಿ SBIನಲ್ಲಿ ಮಾಡ್ಬೋದು. ಮತ್ತು ಕ್ಲೋಸಿಂಗ್ ಡೇಟ್ ವೆರಿ ಇಂಪಾರ್ಟೆಂಟು. ಇದು ಕ್ಲೋಸಿಂಗ್ ಡೇಟ್ ಇದೆ, ಇದು ನೆನ್ಪಿಟ್ಕೊಳ್ಳಿ. ಬೇಗ ಅಪ್ಲೈ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಸರ್ಟಿಫಿಕೇಟ್ಸ್ ಎಲ್ಲ ಮಾಡಿಟ್ಕೊಳ್ಳಿ. OBC ಸರ್ಟಿಫಿಕೇಟ್ಸು ಮತ್ತು EWS ಸರ್ಟಿಫಿಕೇಟ್ಸು ಮತ್ತು SC ST ಸರ್ಟಿಫಿಕೇಟ್ ಇಂಗ್ಲೀಷಲ್ಲಿ ಇರಬೇಕು. ಗೊತ್ತಾಯ್ತು? ಇಂಗ್ಲೀಷಲ್ಲಿದ್ದರೆ ನಿಮಗೆ ತುಂಬ ಈಸಿ ಆಗುತ್ತೆ ಇದನ್ನು ಅಪ್ಲೈ ಮಾಡೋಕ್ಕೆ. ಮತ್ತು ಏನೇನೋ ಸ್ವಲ್ಪ ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಟ್ಟಿರೋ ಓದ್ಕೊಳ್ಳಿ. ಸಿಲೆಬಸ್ಸು ಮತ್ತು ಈ ತುಂಬ ಈಸಿ ಇದೆ. ಜನರಲ್ ಸ್ಟಡೀಸು ಮತ್ತು ಏನು ಆ್ಯಪ್ಟಿಟ್ಯೂಡು. ನೀವೇನು PSIಗೆ ಈಗ ನಾನು ಹೇಳಿದೆ, PSIಗೆ ಓದಿದ್ರಲ್ವ, ನೀವೇನಾದರೂ ಮೆಂಟಲ್ ಎಬಿಲಿಟಿ ಓದಿದ್ರಲ್ಲ, ಆ ಮೆಂಟಲ್ ಎಬಿಲಿಟಿನೇ ಇರುತ್ತೆ. ಇಂಗ್ಲೀಷ್ ಜೊತೆ ಒಂದು ಇಂಗ್ಲೀಷ್ ಜೊತೆ ಹೆಂಗೂ ನೀವು ಗ್ರೂಪ್ C ಪ್ರಿಪೇರ್ ಆಗ್ಬೇಕಾರೆ ಅಥವಾ ಇಂಗ್ಲೀಷ್ ಪ್ರಿಪೇರ್ ಆಗ್ಬೇಕಾದ್ರೆ ಇಂಗ್ಲೀಷ್ ಓದಿರ್ತೀರ. ಗ್ರಾಮರ್, ಆ ಇಂಗ್ಲೀಷ್ ಗ್ರಾಮರ್ನೇ ಕೇಳ್ತಾರೆ. ನೆಕ್ಸ್ಟ್ ವೀಡಿಯೋದಲ್ಲಿ ಬೇಕಾದ್ರೆ ನಾನು ಕ್ವಶನ್ ಪೇಪರ್ನ ನಿಮ್ಗೆ ಅನಾಲಿಸಿಸ್ ಮಾಡಿ ಹೇಳ್ತೀನಿ. ತುಂಬ ಈಸಿ ಇರುತ್ತೆ ನೋಡಿ. ಇಲ್ಲೇ ಕೊಟ್ಟಿದ್ದಾರೆ ನಿಮಗೆ ಎಕ್ಸಾಂಪಲ್, ಗೊತ್ತಾಗೋಗ್ಬಿಡುತ್ತೆ ನೋಡಿ. ನಾನು ಇನ್ನೂ ಇದು ಮಾಡ್ತೀನಿ, ಅದನ್ನು ಎನ್ಲಾರ್ಜ್ ಮಾಡಿ ಹೇಳ್ತೀನಿ. ತುಂಬ ಈಸಿ ಇದೆ ಕಂಡ್ರು. ಆರಾಮ್ಸೆ ಎಕ್ಸಾಮ್ ಪಾಸ್ ಆಗ್ಬೋದು. ಹೆಣ್ಮಕ್ಳು ಅಪ್ಲೈ ಮಾಡ್ಬೋದು. ತುಂಬ ಚೆನ್ನಾಗಿದೆ. ಅಪ್ಲೈ ಮಾಡಿ, ಯಾರು ಬಿಡಬೇಡ್ರಿ. ಕರ್ನಾಟಕದಲ್ಲಿಂದ ಅತಿ ಹೆಚ್ಚು ಸೆಲೆಕ್ಟ್ ಆಗಬೇಕು. ನಮ್ಮ ಹುಡುಗರೇ ಸೆಲೆಕ್ಟ್ ಆಗಬೇಕು ಅತಿ ಹೆಚ್ಚು. ಗೊತ್ತಾಗ್ತಿದೆ ನೋಡಿ. ಕರೆಂಟ್ ಅಫೇರ್ಸು ಏನು ಸ್ಟೇಟ್ ಬಟ್ ಸೆಂಟ್ರಲ್ ಏನಾಗುತ್ತೆ ಸೆಂಟ್ರಲಲ್ಲಿ ಗೌರ್ಮೆಂಟ್ ಸಿಲೆಬಸ್ ಇರೋದ್ರಿಂದ ಸ್ವಲ್ಪ ನೀವು NCERT ಓದಿದರೆ ಎಲ್ಲ ತುಂಬ. ಯಾಕೆ ನಾನು NCERT ಓದಿ ಅಂತ ಬಿಡ್ಕೊಂತೀನಿ, ಇದೇ ಅದಕ್ಕೋಸ್ಕರನೇ. ಕರೆಂಟ್ ಅಫೇರ್ಸು ನೀವೇನು ಓದಿರ್ತೀರ ಅದ್ರಲ್ಲಿ ಬರುತ್ತೆ. ಅಂದರೆ ಲೈಕ್ ಏನು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್, ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ಸ್ಗಳಾಗಿರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ರಿಲೇಟೆಡು, ಸ್ಟೇಟ್ ಗೌರ್ಮೆಂಟ್ ರಿಲೇಟೆಡು ಕ್ವಶನ್ಸ್ ಕೇಳ್ತಾರೆ. ಮತ್ತು ನ್ಯೂಮರಿಕಲ್ ಆಪ್ಟಿಟ್ಯೂಡ್, ಏನು ನೀವು PSI ಪ್ರಿಪೇರ್ ಆಗಿದ್ರೆ ಅದು. ನೆಕ್ಸ್ಟ್ ರೀಸನಿಂಗ್, ಲಾಜಿಕಲ್ ಆಪ್ಟಿಟ್ಯೂಡು ಸಹ ಕೇಳ್ತಾರೆ. ಮತ್ತು ಇಂಗ್ಲೀಷ್ ಬರೀ 20 ಮಾರ್ಕ್ಸ್ ಇರುತ್ತೆ. ನೀವೇನು ಗ್ರಾಮರು, ಅದೇ ನೌನು, ಪ್ರೊನೌನು, ಇಂಟರ್ಜೆಕ್ಷನ್, ಕಂಜೆಕ್ಷನ್ನು, ಏನು ಇಂಗ್ಲೀಷ್ ಗ್ರಾಮರ್ನ ಕಲ್ತ್ಕೊಳ್ಳಿ ಅಂತ ಹೇಳಿದ್ನಲ್ಲ, ಅದ್ರ ಮೇಲೆ ಕ್ವಶನ್ಸ್ ಇರುತ್ತೆ. ಇವೆರಡು ನೀವು ಇವೆರಡು ನಿಮ್ಗೆ ಈಸಿ ಆಗಿಬಿಡುತ್ತೆ. ಕರೆಂಟ್ ಅಫೇರ್ಸು, ಜನರಲ್ ಸ್ಟಡೀಸ್. ಯಾಕೆಂದರೆ ಜನರಲ್ ಸ್ಟಡೀಸ್ ಅಂತೂ ತುಂಬ ಈಸಿ ಇರುತ್ತೆ. ಸೈನ್ಸು ಈಸಿ ಕ್ವಶನ್ಸ್ ಇರುತ್ತೆ. ಬೇಕಾದ್ರೆ ನಾನು ನಿಮಗೆ ಅಲ್ಲ ಕ್ವಶನ್ ಪೇಪರ್ನ ಬಿಡಿಸಿ ನಾನು ತೋರಿಸ್ತೀನಿ ನಿಮಗೆ. ತುಂಬ ಈಸಿ ಇರುತ್ತೆ. ನ್ಯೂಮರಿಕಲ್ ಆಪ್ಟಿಟ್ಯೂಡ್ ಮತ್ತು ಈ 40 ಮಾರ್ಕ್ಸ್ ನೋಡಿ, 40 ಮಾರ್ಕ್ಸ್ ಇರುತ್ತೆ. ಈಸಿಯಾಗಿ 40 ಮಾರ್ಕ್ಸಲ್ಲಿ ನೀವು ಒಂದು 30 ಮಾಡಿಕೊಂಡ್ರೆ, ಮತ್ತು ಇದರಲ್ಲಿ ಒಂದು 40 ಮಾರ್ಕ್ಸಿಗೆ ಒಂದು 30 ಮಾಡಿಕೊಂಡ್ರೆ 70 ಆಯಿತು. ಮತ್ತು ಇಂಗ್ಲೀಷಲ್ಲಿ 100% ನೀವು 15ರಿಂದ 15ವರೆಗೂ ಮಾಡ್ಬೋದು. ಒಟ್ಟು 60 ಪ್ಲಸ್ 15 75 ಏನಾದರೂ ಕ್ವಶನ್ಸ್ ರೈಟ್ ಮಾಡಿಬಿಟ್ರೆ ಇವರು ಏನು ಎಲಿಜಿಬಿಲಿಟಿ ಲಿಸ್ಟಲ್ಲಿ ಇರ್ತೀರ. ಗೊತ್ತಾಗ್ತದೆ? ತುಂಬ ಈಸಿ ಇದೆ. ನಿಮ್ಗೆ ಏನಾದರೂ ಇದ್ರ ಬಗ್ಗೆ ಕ್ಲಾರಿಫಿಕೇಷನ್ ಬೇಕು ಅಂದರೆ ನಮ್ಮ ಏನು ನೀವು ಡೈರೆಕ್ಟಾಗಿ ಬಂದು ನನ್ನ ಮೀಟ್ ಮಾಡ್ಬೋದು. ನಾನು ಎಲ್ಲಿ ಡೈರೆಕ್ಟಾಗಿ ಮೀಟ್ ಮಾಡ್ಬೋದು ಅಂತ ನಾನು ನಿಮಗೆ ಹಾಕಿರ್ತೀನಿ. ಸಂಡೇ ಬೇಕಾದ್ರೆ ನೀವು ಬಂದು ನನ್ನ ಡೈರೆಕ್ಟಾಗಿ ಮೀಟ್ ಮಾಡಿ ಈ ಎಕ್ಸಾಮ್ಸ್ ಬಗ್ಗೆ ಇನ್ನೂ ಬೇಕಾದ್ರೆ ಹೆಚ್ಚಿನ ಕ್ಲಾರಿಫಿಕೇಷನ್ ಸಿಗುತ್ತೆ. ಮತ್ತು ಒಂದು ಎಕ್ಸಾಮ್ ಅಟೆಂಡ್ ಮಾಡಿ, ಅದೇನಾರಾಗಲಿ ಫಸ್ಟ್ ಎಕ್ಸಾಮ್ ಅಟೆಂಡ್ ಮಾಡಿ. ಅದು ನೀವು ಇಂಗ್ಲೀಷಲ್ಲಿ ಬರೀತೀರೋ, ಕನ್ನಡ
ಕನ್ನಡದಲ್ಲಿ ಬರೀತಾರೆ ಗೊತ್ತಿಲ್ಲ, ಇಂಗ್ಲೀಷ್ನ ಅಟೆಂಡ್ ಮಾಡಿ. ನೆಕ್ಸ್ಟ್ ಅಕಸ್ಮಾತ್ ಈ ಸತಿ ಏನಾರು ಎಕ್ಸ್ಪೀರಿಯನ್ಸ್ ಆದಾಗ ಗೊತ್ತಾಗುತ್ತೆ. ಬಟ್ ಯಾರು ಅಪ್ಲೈ ಮಾಡ್ದಂಗೆ ಇರಬೇಡಿ, ಇದಕ್ಕೆ ಪ್ರಿಪೇರ್ ಆಗಿ. ಏನು ನೀವು ಈ ಓದಿರೋದ್ರಲ್ಲೇ ಬರುತ್ತೆ, ಡೋಂಟ್ ವರಿ. ಬಟ್ ನಮ್ಮ ಹುಡುಗರು ಅಪ್ಲೈಯೇ ಮಾಡಲ್ಲ, ಅದು ಮೇಜರ್ ಮಾಡೋ ಮಿಸ್ಟೇಕ್ಸು. ಹಂಗಾಗಿ ಈ ತಪ್ಪನ್ನ ನಮ್ಮ ಹುಡುಗರು PSI ಮಿಜಿನೆಕ್ ಸೀರೀಸ್ ಹುಡುಗರು ಅಪ್ಲೈ ಮಾಡಬೇಡಿ, ಅಪ್ಲೈ ಮಾಡ್ದಂಗೆ ಇರಬೇಡಿ. ದಯವಿಟ್ಟು ಹೇಳೋದು ಅರ್ಥ ಮಾಡ್ಕೊಳ್ಳಿ, ಅಪ್ಲೈ ಮಾಡಿ. ಇದಕ್ಕೆ ಸಂಬಂಧಪಟ್ಟ ಏನೇ ಕ್ಲಾರಿಫಿಕೇಷನ್ ಬೇಕು ಅಂದ್ರೆ ನನಗೆ ಕೇಳಿ, ನಾನು ನಿಮಗೆ ಕ್ಲಾರಿಫೈ ಮಾಡ್ತೀನಿ. ಡೋಂಟ್ ಮಿಸ್ ಈ ಆಪರ್ಚುನಿಟಿ. ಗೊತ್ತಾಯ್ತಾ? ನಿಮ್ಮ ಆಪರ್ಚುನಿಟಿ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ, ಈ ವಿಡಿಯೋದಲ್ಲಿ ನಿಮಗೆ ಎಷ್ಟು ಮಾಹಿತಿ ಕೊಟ್ಟಿದ್ದೀನಿ. ನಿಮ್ಗೆ ಎಕ್ಸ್ಟ್ರಾ ಮಾಹಿತಿ ಬೇಕು ಅಂದರೆ ನಾನು ನೇರವಾಗಿ ಭೇಟಿ ಮಾಡಿ ನಿಮಗೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ಇನ್ನೂ ಡೀಟೇಲಾಗಿ ನಾನು ಕೊಡ್ತೀನಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭಾಗಿಯಾಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಹುಡುಗರು ಅಪ್ಲೈ ಮಾಡಿ ದಯವಿಟ್ಟು.